ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರ್ಣೀಶ್ ಪಕ್ಕನ್ಕೆರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿ ಯಾಕೆ ಮಾಡಿಸ್ಕೊಂಡಿಲ್ಲ, RSS ನ ಆರ್ಥಿಕ ಚಟುವಟಿಕೆಗಳೇನು, RSS ತೆರಿಗೆ ಕಟ್ತಿದ್ಯಾ ಅನ್ನೋವೂ ಸೇರಿ ನಾನಾ ರೀತಿಯ ಪ್ರಶ್ನೆಗಳನ್ನ RSS ಮುಂದೆ ಇಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಿರೋದು ಹೊಸದಾಗಿ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರಿಂದ. ಯಾಕೆಂದ್ರೆ BK ಹರಿಪ್ರಸಾದ್ ಬಹಳ ಹಿಂದಿನಿಂದನೂ RSS ಬಗ್ಗೆ ಸೈದ್ಧಾಂತಿಕವಾಗಿ ಬಹಳ ಸ್ಪಷ್ಟವಾಗಿ ದಿಟ್ಟವಾಗಿ RSS ಅನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅದರಿಂದಾಗಿ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಹೇಳೋ ತಪ್ಪೇನು, RSS ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ RSS ಇಕ್ಕಟ್ಟಿಗೆ ಸಿಲುಕಿದೆ. ಮತ್ತೆ BK ಹರಿಪ್ರಸಾದ್ ಹಾಗೂ ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಏನೇ ಕೇಳಿದ್ರು BJP ನಾಯಕರು ಉತ್ತರ ಕೊಡ್ತಿದ್ದಾರೆ, RSSನವರು ಮಾತಾಡ್ತಾ ಇಲ್ಲ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ BJP ನಾಯಕರನ್ನ RSS ನಾಯಕರು ಕರೆಸ್ಕೊಂಡು ಬುದ್ಧಿವಾದ ಹೇಳಿದ್ದಾರೆ. ಬುದ್ಧಿವಾದ ಅಂದ್ರೆ, ನೀವು BK ಅಂದ್ರೆ BK ಹರಿಪ್ರಸಾದ್, PK ಅಂದ್ರೆ ಪ್ರಿಯಾಂಕ್ ಖರ್ಗೆ ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಅವರು ಎತ್ತುತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಉತ್ತರ ಇದ್ರೂ ಕೂಡ ಅದನ್ನ ಕೊಡುವ ಉದ್ದೇಶ ನಮ್ದಲ್ಲ. ಅದರಿಂದಾಗಿ ಅವರ ತಂಟೆಗೆ ಹೋಗಬೇಡಿ ಅನ್ನುವಂಥ ಮಾರ್ಗದರ್ಶನವನ್ನ RSS ನಾಯಕರು BJP ನಾಯಕರಿಗೆ ಮಾಡಿದಾರಂತೆ. ಅದರಲ್ಲೂ ಮುಖ್ಯವಾಗಿ ಫ್ರಿಂಜ್ ಎಲಿಮೆಂಟ್ ಅಂತ ಕರೀತಾರಲ್ಲ, ಇದೇ RSS ವಿಷಯ ಅಥವಾ ಪಾಕಿಸ್ತಾನ ವಿಷಯ, ಮುಸ್ಲಿಮರ ವಿಷಯ ಇಟ್ಕೊಂಡು ಮಾತಾಡ್ತಾರಲ್ಲ ಯಾವಾಗಲೂ, ಆ ನಾಯಕರಿಗೆ ಖಡಕ್ಕಾಗಿ RSS ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರಂತೆ, ನೀವು BK ಮತ್ತು PK ತಂಟೆಗೆ ಹೋಗಬೇಡಿ, ಅವರು ಎತ್ತುವ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಧೈರ್ಯವನ್ನ ಮಾಡಬೇಡಿ ಅಂತ ನಿರ್ದೇಶನವನ್ನ ಮಾಡಿದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾಯಕರನ್ನ, ವಿಶೇಷವಾಗಿ ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ ಮತ್ತು ಪ್ರತಿಪಕ್ಷದ ನಾಯಕ R ಅಶೋಕ್ ಅವರನ್ನ ದೆಹಲಿಗೆ ಕರೆಸ್ಕೊಂಡು ಮಾತಾಡಿದ್ದಾರೆ. ಯಾವ ಸಂದರ್ಭ ಅಂತಂದ್ರೆ, ಅಡ್ಡ ಮತದಾನ ಆಯ್ತಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಕರೆಸ್ಕೊಂಡಂತ ಸಂದರ್ಭದಲ್ಲಿ ಇದನ್ನು ಹೇಳಿದರಂತೆ, BK ಮತ್ತು PK ಸಹವಾಸಕ್ಕೆ ಹೋಗಬೇಡಿ ಅಂತ. ಅದಲ್ಲದೆ ಬೆಂಗಳೂರಿನಲ್ಲೂ ಕೂಡ ಕೇಶವ ಶಿಲ್ಪಕ್ಕೆ ಕರೆಸ್ಕೊಂಡು RSS ನಾಯಕರು BJPಯ ಪ್ರಮುಖ ನಾಯಕರನ್ನ ಈ ನಿರ್ದೇಶನವನ್ನು ನೀಡಿದ್ದಾರೆ, ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ತಂಟೆಗೆ ಹೋಗಬೇಡಿ. ಯಾಕೆ ಅವರು ಆ ರೀತಿಯ ಮಾತುಗಳನ್ನ ಆಡಿದ್ದಾರೆ ಅನ್ನುವಂಥದ್ದನ್ನ ನಾವು ಆಳಕ್ಕೆ ಇಳಿದು ನೋಡಿದ್ರೆ ಏನಂದ್ರೆ, ಈಗ ಹರಿಪ್ರಸಾದ್ ಇರಲಿ, ಪ್ರಿಯಾಂಕ್ ಖರ್ಗೆ ಅವರಿರಲಿ, ಸಿದ್ದರಾಮಯ್ಯ ಇರಲಿ, ಮತ್ತೊಬ್ರಿರಲಿ, ಇವರು RSS ಬಗ್ಗೆ ಮಾತಾಡ್ತಾ ಅದಕ್ಕೆ BJP ನಾಯಕರು ಪ್ರತಿಕ್ರಿಯೆಯನ್ನು ನೀಡ್ತಾ ಹೋದ್ರೆ ಈ ವಿಷಯ ಮತ್ತಷ್ಟು ಬೆಳೆಯುತ್ತೆ. ಫೈನಲಿ ಮುಜುಗರಕ್ಕೆ ಸಿಲುಕೊಳ್ಳೋದು RSS. BK ಹರಿಪ್ರಸಾದ್ ಅವರು ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಅಲ್ಲ, RSS ಮುಜುಗರಕ್ಕೆ ಈಡಾಗತ್ತೆ. RSS ಉತ್ತರವನ್ನ ಕೊಡಲೇಬೇಕಾದಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ನಾವೇ ಯಾಕೆ ಆ ಸಮಸ್ಯೆಯನ್ನು ಸೃಷ್ಟಿಸ್ಕೊಳ್ಬೇಕು, ಅಂತಹ ವಾತಾವರಣವನ್ನು ಸೃಷ್ಟಿಸ್ಕೊಳ್ಬೇಕು? ಅದ್ರ ಬದಲಿಗೆ ಈಗಲೇ ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ನಿರ್ಲಕ್ಷ್ಯ ಮಾಡಬೇಡ, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬೇಡ. ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೂಡ ನಮ್ಮನ್ನ ಪ್ರಚೋದಿಸುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈಗ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡ್ತಾರೆ ಅಥವಾ ಹರಿಪ್ರಸಾದ್ ಇನ್ನೊಂದೇನೋ ಹೇಳಿಕೆಯನ್ನ ಕೊಡ್ತಾರೆ. ಕೊಟ್ಟಾಗ ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಮಾಧ್ಯಮದವರು ಹೋಗಿ CT ರವಿ ಮುಂದೆನೋ, BY ವಿಜಯೇಂದ್ರ ಮುಂದೆನೋ, ಅಶೋಕ್ ಅವ್ರ ಮುಂದೆನೋ ಮೈಕ್ ಹಿಡಿತಾರೆ. ಆಗ ಪ್ರತಿಕ್ರಿಯಿಸಬೇಕಾಗತ್ತೆ. ಮೈಕ್ ಹಿಡಿದ್ರು TV ಚಾನಲ್ಗಳು ಅನ್ನೋ ಕಾರಣಕ್ಕೋಸ್ಕರ ನೀವು ಪ್ರತಿಕ್ರಿಯೆಯನ್ನು ನೀಡಿದ್ರೆ ಈ ವಿಷಯ, ಈ ಚರ್ಚೆ ಮುಂದುವರಿತಾ ಹೋಗುತ್ತೆ. ಅದಕ್ಕೋಸ್ಕರ ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತ್ರ ಅಲ್ಲ, ಈವನ್ ಮಾಧ್ಯಮಗಳನ್ನು, ವಿಶೇಷವಾಗಿ TV ಮಾಧ್ಯಮಗಳನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ RSS ನೋಂದಣಿಗೆ ಸಂಬಂಧಪಟ್ಟಂತೆ, RSSನ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ, RSS ಟ್ಯಾಕ್ಸ್ ಕಟ್ತಿದೆಯಾ ಕಟ್ತಿಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, RSSಗೆ ಸದಸ್ಯತ್ವ ಹೊಂದುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂತಹ ಪ್ರಮುಖ ವಿಷಯಗಳ ಚರ್ಚೆಗೆ ನೀವು ಹೋಗಬೇಡಿ. ಅದು ಹರಿಪ್ರಸಾದ್ ಅವರಿರಲಿ, ಪ್ರಿಯಾಂಕ್ ಖರ್ಗೆ ಅವರಿರಲಿ, ಸಿದ್ದರಾಮಯ್ಯ ಅವರಿರಲಿ, ಮತ್ತೊಬ್ಬರಿರಲಿ, ಯಾರೇ ಏನೇ ಹೇಳಿಕೆ ನೀಡಿದರೂ ಕೂಡ ನೀವು ಅದಕ್ಕೆ ಪ್ರತಿಕ್ರಿಯೆ ನೀಡಬೇಡಿ. ಇನ್ಫ್ಯಾಕ್ಟ್ ಮೀಡಿಯಾಕ್ಕೂ ಕೂಡ ಮಾತಾಡಬೇಡಿ ಅನ್ನುವಂಥ ನಿರ್ದೇಶನವನ್ನ ಕೊಟ್ಟಿದ್ದರಂತೆ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆ ಏನಂತಂದ್ರೆ, ನೀವು ದಿಕ್ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಕೂಡ ಹೇಳಿದಾರಂತೆ. ದಿಕ್ ತಪ್ಪಿಸೋದು ಅಂದರೆ, ಈಗ ಅವರು RSS ಬಗ್ಗೆ ಕೇಳ್ತಾರೆ, ಬಟ್ ನೀವು RSS ಬಗ್ಗೆ ಉತ್ತರ ಕೊಡಬೇಡಿ.
ಅದ್ರ ಬದಲಿಗೆ SIR ಬಗ್ಗೆ ಮಾತಾಡಿ. ಇಲ್ಲಿ ಏನು ಕರ್ನಾಟಕ ಸರ್ಕಾರ SIR ಅನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿ, ಈ ರೀತಿ ವಿಷಯವನ್ನು ಡೈವರ್ಟ್ ಮಾಡಿ, ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಯಾವುದೋ ವಿಷಯವನ್ನು ಪ್ರಸ್ತಾಪ ಮಾಡಿ. ಆದರೆ ಮೂಲ ವಿಷಯ RSS ನೋಂದಣಿಯ ಬಗ್ಗೆ, RSSನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಮಾತ್ರ ಮಾತಾಡಬೇಡಿ ಅನ್ನುವಂತಹ ಸೂಚನೆಯನ್ನು, ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನು ನಿಮಗೆ ಬಿಟ್ಟಿದ್ದು ವೀಕ್ಷಕರೇ, ಅಂದರೆ ಇದು ಸರಿನಾ? ಅದು ಅಫ್ಕೋರ್ಸ್ BK ಆ್ಯಂಡ್ PK ಮಾಡ್ತಿರೋ ಸರಿನಾ? RSS ನೋಂದಣಿ ಆಗದೇ ಇರೋ ಸರಿನಾ? RSS ನೋಂದಣಿ ಆಗಬೇಕಾ ಬೇಡವಾ? RSSನವರು ಈ ರೀತಿ BJPಯನ್ನು ನಿಯಂತ್ರಿಸ್ತಿರೋದು, ನೀವು ಹೀಗೆ ಮಾಡಿ, ಇದನ್ನೇ ಮಾತಾಡಿ, ಇದನ್ನು ಮಾತಾಡಬೇಡಿ ಅಂತೆಲ್ಲ ಹೇಳ್ತಿದಾರಲ್ಲ, ಅದೆಲ್ಲವೂ ಸರಿನಾ ತಪ್ಪಾ ಅನ್ನೋದು ನೀವು ನಿರ್ಧರಿಸಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.